ನೀವೇನಾದ್ರೂ ಮನೆ ಕಟ್ಟಿಸ್ತಾ ಇದ್ದೀರಾ? ನಿಮ್ಮ ಮನೆ ಪ್ಲಂಬಿಂಗ್ ವರ್ಕ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರುವ ಅತ್ಯಂತ ಮುಖ್ಯವಾದ ಸ್ಟೆಪ್ಸ್ ಯಾವ್ದು ಗೊತ್ತಾ? ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಪ್ಲಂಬಿಂಗ್ ವರ್ಕ್ಸ್ ಆದಮೇಲೆ ಮೊದಲು ಸಾಯಿಲ್ ಲೆವೆಲಿಂಗ್ ಮಾಡಬೇಕು. ಇದರಲ್ಲಿ ಮೊದಲು ಈ ಜಾಗದಲ್ಲಿ ಇರೋ ಲೂಸ್ ಟಾಪ್ ಸಾಯಿಲ್ ರೂಟ್ಸ್ ನ ರಿಮೂವ್ ಮಾಡಿ ಸರಿಯಾಗಿ ಗ್ರೌಂಡ್ ಲೆವೆಲಿಂಗ್ ಮಾಡ್ಕೋಬೇಕು. ನಂತರ ಫ್ಯೂಚರ್ ಅಲ್ಲಿ ಮನೆಯ ವುಡ್ ವರ್ಕ್ಸ್ ಟರ್ಮೈಟ್ಸ್ ಗಳ ಕಾರಣದಿಂದ ಹಾಳಾಗಬಾರದು ಅಂದ್ರೆ ಆಂಟಿ ಟರ್ಮೈಟ್ ಸಾಯಿಲ್ ಟ್ರೀಟ್ಮೆಂಟ್ ನ ಮಾಡಿಸಬೇಕು. ಈ ಟ್ರೀಟ್ಮೆಂಟ್ ಅಲ್ಲಿ ಸಾಯಿಲ್ ಒಳಗಡೆ ಸಣ್ಣ ಸಣ್ಣ ಹೋಲ್ಸ್ ಮಾಡಿ ಆಂಟಿ ಟರ್ಮೈಟ್ ಕೆಮಿಕಲ್ಸ್ ನ ಇಂಜೆಕ್ಟ್ ಮಾಡಲಾಗುತ್ತೆ. ಈಗ ಕೆಮಿಕಲ್ ಟ್ರೀಟ್ಮೆಂಟ್ ಮುಗಿದ ನಂತರ ಸಾಯಿಲ್ ಮೇಲೆ 3 to 4 inches of 40 mm ಡಬ್ಬಾ ಜಲ್ಲಿಯ ಲೇಯರ್ಸ್ ಮಾಡಿ ಇದನ್ನು ಸಮಾನವಾಗಿ ಹರಡಿಸಿ ಇದರ ಮೇಲೆ ಹೆವಿ ಟ್ಯಾಂಪರ್ ನ ಬಳಸಿ ಒಂದು ಸ್ಟ್ರಾಂಗ್ ಸಾಯಿಲ್ ಫೌಂಡೇಶನ್ ನ ನಿರ್ಮಿಸಲಾಗುತ್ತದೆ. ಆಮೇಲೆ 3 ರಿಂದ 4 ಇಂಚು PCC ನ ಪೂರ್ ಮಾಡಿ ಅಲ್ಯೂಮಿನಿಯಂ ಸ್ಕ್ರೀಡ್ ಬಾರ್ ಬಳಸಿ ಪೂರ್ತಿ ಲೆವೆಲಿಂಗ್ ಮಾಡಬೇಕು. ಇದಾದ ನಂತರ ಕಾಲಮ್ ಸ್ಟಾರ್ಟರ್ ಲೈನ್ ಮಾರ್ಕ್ ಮಾಡಿ ಸ್ಟಾರ್ಟರ್ ಬಾಕ್ಸ್ ಕನ್ಸ್ಟ್ರಕ್ಟ್ ಮಾಡಿ ಕಾಂಕ್ರೀಟ್ ಕ್ಯಾಸ್ಟಿಂಗ್ ಮಾಡಬೇಕು. ಇದಾದ ನಂತರ ಸ್ಟೀಲ್ ಶಟರಿಂಗ್ ಬಾಕ್ಸ್ ಫಿಟ್ ಮಾಡಬೇಕು. ಆಮೇಲೆ ಫೈನಲಿ M20 ಗ್ರೇಡ್ ಕಾಂಕ್ರೀಟ್ ನ ಶಟರಿಂಗ್ ಬಾಕ್ಸ್ ಒಳಗಡೆ ಪೂರ್ ಮಾಡಿ ಎಲೆಕ್ಟ್ರಿಕಲ್ ನೀಡಲ್ ವೈಬ್ರೇಟರ್ ನ ಬಳಸಿ ಕಾಂಕ್ರೀಟ್ ನ ಸಮಾನವಾಗಿ ಹರಡಿಸಲಾಗುತ್ತೆ. 24 ಅವರ್ಸ್ ನಂತರ ಶಟರಿಂಗ್ ಬಾಕ್ಸ್ ತೆಗೆದು ಜೂಟ್ ಬ್ಯಾಗ್ ಸುತ್ತಿ 10 ರಿಂದ 14 ದಿನ ಕ್ಯೂರಿಂಗ್ ಮಾಡಲಾಗುತ್ತೆ. ಸೊ ಈ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳಿಗೆ ನಮ್ಮ ರಾಕ್ಸ್ ಅಂಡ್ ಬ್ರಿಕ್ಸ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.